ತೆಂಗು ಆಲ್ರೆಡಿ ನಾಟಿ ಆಯಿತು. ನಾನು ಹಳೆ ವೀಡಿಯೋದಲ್ಲಿ ಗುಣಿ ತೆಗೆಯೋದು ಅದು ಇದು ಎಷ್ಟು ಖರ್ಚು ಬಂತು ಏನು ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಆಮೇಲೆ ಈಗಲೂ ಹೇಳ್ತಿದ್ದೀನಿ, 120 ರೂಪಾಯಿ ತೆಗೆದು ನಾಟಿ ಮಾಡ್ಕೊಡೋಕ್ಕೆ 120 ರೂಪಾಯಿ. ಇದಕ್ಕೆ ನೆಕ್ಸ್ಟ್ ಏನು ಗೊಬ್ಬರ ಕೊಡಬೇಕು, ನ್ಯಾಚುರಲಾಗಿ ಹೇಗೆ ಬೆಳಿಬೇಕು ಅದೆಲ್ಲ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ. ನೋಡಿ, ತೆಂಗಿನ ಸಸಿಗಳು ಕಂಪ್ಲೀಟಾಗಿ ಯಾವುದೇ ಕೆಮಿಕಲ್ ಹಾಕದೆ ನೆಕ್ಸ್ಟು ಬರೋ ದಿನಗಳಲ್ಲಿ ಇವುಗಳನ್ನ ಹೇಗೆ ಬೆಳೆಸ್ತೀನಿ ಅನ್ನೋ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಮುಂದೆ ಬರೋ ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನೋಡಿ, ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೆ, ಗುಣಿ ತೆಗಿತಾ ಇದ್ರು ಅವಾಗ. ಅಂದರೆ ಈ 2x2 ತೆಗೆದು ತೆಂಗಿನ ನಾಟಿ ಮಾಡೋಕ್ಕೆ ಪ್ರಿಪ್ರೇಷನ್ ಯಾವ ಥರ ಮಾಡ್ತಿದ್ರು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ. ಆಮೇಲೆ ಅದು ಯಾವ ರೀತಿ ನಾವು ಗುತ್ತಿಗೆ ಕೊಟ್ಟಿದ್ವಿ, ಅಂದರೆ ಕಾಂಟ್ರಾಕ್ಟ್ ಬೇಸ್ ಒಂದು ಗಿಡ ನಾಟಿ ಮಾಡಿಕೊಡೋಕ್ಕೆ ತೆಗೆದು ನಾಟಿ ಮಾಡಿಕೊಡೋಕ್ಕೆ 120 ರೂಪಾಯಿ ಅಂತ ಟಾರ್ಗೆಟ್ ಕೊಟ್ಟಿದ್ವಿ ಅವ್ರಿಗೆ. 2 ದಿನದಲ್ಲಿ ಮುಗಿಸ್ಕೊಟ್ರು. 51 ತೆಂಗಿನ ಮರ ನೆಟ್ಟಿದ್ದಾರೆ. ಆ್ಯಕ್ಚುಲಾಗಿ ತರಿಸಿರೋದು 50. ಇದೊಂದು ನಮ್ಮ ದೇವ್ರ ಜಗಲಿ ಮೇಲೆ ಕಳಸದ ಮೇಲೆ ಇಟ್ಟಿರೋ ನಾಟಿ ಚಿಕ್ತಿತ್ತಿದ್ದು, ತೆಂಗಿನಕಾಯಿ ಮೊಳಕೆ ಹೊಡೆದು ಚಿಕ್ತಿತ್ತು. ಲಾಸ್ಟಲ್ಲಿ ಅದೊಂದು ಇದು ಮಾಡಿದ್ದೀವಿ. ಏನಪ್ಪ ವಿಶೇಷ ಅಂದರೆ, ತೆಂಗಿನ ಮರದ್ದು ಬೇಗ ಈ ಕಪ್ಪು ಮಣ್ಣಿಗೆ ಬೇಗ ಹತ್ಕೊಂಡ್ಬಿಡುತ್ತೆ. ಎಲ್ಲೋ ಏನೋ 2 ದಿನ 3 ದಿನ ಆಯಿತು ಈಗ ಆಲ್ರೆಡಿ ನಾಟಿ ಮಾಡಿ. ಎಲ್ಲೋ ನಿಮಗೆ ಗಿಡ ಡಲ್ ಆಗಿರೋದು ಆ ಥರ ಕಾಣಿಸ್ತಿಲ್ಲ. ಹೊಂದ್ಕೊಂಡಿದೆ, ಪರವಾಗಿಲ್ಲ, ನಮ್ಮ ಮಣ್ಣಿಗೆ ಹೊಂದ್ಕೊಂಡಿದೆ. 1 ತಿಂಗಳಾದಮೇಲೆ ಇದು ಏನಪ್ಪ ನೆಕ್ಸ್ಟು ಇದರದ್ದು ಕಂಡೀಷನ್ ಏನು, ಇದು ನಮ್ಮ ನೆಲಕ್ಕೆ ಪೂರ್ತಿ ಸಂಪೂರ್ಣವಾಗಿ ಹೊಂದ್ಕೊಂಡಿದೆಯೋ ಇಲ್ವಾ ಏನು ಅಂತ ಗೊತ್ತಾಗುತ್ತೆ. ಅದ್ರ ಬಗ್ಗೆನೂ ನೆಕ್ಸ್ಟು ಮಾಹಿತಿ ಕೊಡ್ತಾ ಇರ್ತೀನಿ. ಏನಂದರೆ, ಈ ಸ್ವಲ್ಪ ಪ್ಲ್ಯಾಸ್ಟಿಕ್ನ ನಾನು ತೆಗೆದು ಬಿಸಾಕ್ತೀನಿ. ಆಮೇಲೆ ವಿಡಿಯೋ ಕಂಪ್ಲೀಟ್ ಆದಮೇಲೆ, ಆ್ಯಕ್ಚುಲಿ ಪ್ಲ್ಯಾಸ್ಟಿಕ್ ಇಡಬಾರ್ದು. ಸಿಕ್ಕಾಪಟ್ಟೆ ಪ್ಲ್ಯಾಸ್ಟಿಕ್ ಬಾಟ್ಲ್ಗಳು ಅದು ಇದು ಎಲ್ಲ ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಆದಷ್ಟು ಎಲ್ಲರೂ ಈ ಪ್ಲ್ಯಾಸ್ಟಿಕ್ಗಳನ್ನ ಅವಾಯ್ಡ್ ಮಾಡಿ, ಬಾಟಲ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀರು ಕುಡಿಯೋಕ್ಕೆ ಬೇರೆ ಏನಾದರೂ ಸ್ಟೀಲ್ ಬಾಟಲ್ಲು ಆ ಥರ ಈ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಆದಷ್ಟು ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ. ನೇಚರ್ಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಆ ಪ್ಲ್ಯಾಸ್ಟಿಕ್ಕು ಏನು ಫ್ರಿಜ್ಜಲ್ಲಿ ಇಡ್ತೀರಲ್ವ, ಅಥವಾ ಬಿಸಿಲಲ್ಲಿ ಫ್ರಿಜ್ಜಲ್ಲಿ ಅದು ಕೋಲ್ಡು ಆದಾಗ ಮತ್ತು ಹೀಟ್ ಆದಾಗ, ಈ ಕೋಲ್ಡ್ ಅಂದರೆ ಫ್ರಿಜ್ಜಲ್ಲಿ ಇಟ್ಟಾಗ ಒಂಥರ, ಆಮೇಲೆ ಬಿಸಿಲಿಗೆ ಅದರಲ್ಲಿ ನೀರು ತುಂಬಿಟ್ಟಾಗ ಇದೇನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತಂತೆ. ಆ ನೀರನ್ನ ಕುಡಿದ್ರೆ ನಮಗೆ ಕ್ಯಾನ್ಸರ್ ಕಾಸಸ್ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ. ಆಮೇಲೆ ನಮ್ಮ ಮಣ್ಣಿಗೂ ಅದು ಸೇರಬಾರ್ದು. ಆ ಥರ ನೋಡ್ಕೊಳ್ರಿ. ನೋಡಿರಿ, ಬಾರ್ಡ್ರಿಂದ 2.5-3 ಅಡಿ ಒಳಗಡೆನೇ ನಾಟಿ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಾಗಿ ಈ ಕಬ್ಬು ಇರಲಿಲ್ಲ ಅಂತಂದರೆ ಈ ಲೈನಿಗೆ ಬರ್ತಾಯಿತ್ತು, ಒಂದು 6 ಅಡಿ ಒಳಗಡೆ ಬರ್ತಾಯಿತ್ತು. ಏನೋ ನಮ್ಮ ತಂದೆಗೆ ಹೇಳಿದೆ ನಾನು, ಸ್ವಲ್ಪ ಬಾರ್ಡ್ರಿಗೆ ಹಾಕೋದು ಬೇಡ, ಸ್ವಲ್ಪ ಒಳಗಡೆ ಹಾಕೋಣ ಅಂತ. ಏನಂದರೆ, ಕಬ್ಬು ಸಾಗ್ಸೋಕ್ಕೆ ದಾರಿ ಬೇಕಾಗಿತ್ತು. ಈ ದಾರಿ ಬೇಕೇ ಬೇಕು. ಅದಕ್ಕೋಸ್ಕರ ಕಬ್ಬನ್ನ ಸ್ವಲ್ಪ ಈ ಕಡೆ ನಾಟಿ ಮಾಡಿದರು. ನಮಗೆ ನೀರು ಬಿಡೋಕ್ಕೂ ಈಸಿ ಇದೆ. ಇಲ್ಲಿ ಪೈಪ್ ಆನ್ ಮಾಡಿಬಿಟ್ರೆ ಫುಲ್ಲು ಕೊನೆವರೆಗೂ ಹೋಗುತ್ತೆ, ಏನು ತೊಂದರೆ ಇಲ್ಲ. ಆ ಕಡೆ ಪೈಪು ಆನ್ ಮಾಡಿಬಿಟ್ಬಿಟ್ರೆ ಆ ಕಡೆನೂ ಫುಲ್ಲು ಹೋಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನೀರು ಬಿಡೋಕ್ಕೇನೂ ತೊಂದರೆ ಇಲ್ಲ. ಇನ್ನೇನು ಕಬ್ಬು ಸಾಗಿಸುವಾಗ ಕಬ್ಬು ಕಟಾವಿಗೆ ಬಂದು ಸಾಗಿಸುವಾಗ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಕಡೆ ಹಚ್ಕೊಂಡ್ವಿ. ನಾನು ಸೆಂಟ್ರಲ್ಲಿ ಇದು 25 ಅಡಿಗೊಂದು ಒಂದು ತೆಂಗಿನ ಸಸಿಯಿಂದ ಇನ್ನೊಂದು ತೆಂಗಿನ ಸಸಿಗೆ 25 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಇದು ಬೆಟರು. ಬಾರ್ಡ್ರಿಗೆ ಹಾಕಬೇಕಾದ್ರೆ 20 ಅಡಿ ಹಾಕಿದ್ರು ಓಕೆ, 25 ಅಡಿ ಹಾಕಿದ್ರು ಬೆಸ್ಟು. ನೀವೇನಾದರೂ ಜಮೀನು ಒಳಗಡೆ ತೆಂಗಿನ ತೋಟನೇ ಮಾಡ್ತೀನಿ ಅಂತ ಅನ್ನೋದಾದರೆ 33x33, 30x32 ಈ ಥರ ಹಾಕ್ತಾರೆ, ಅದು ಒಳ್ಳೆಯದು. ಯಾವುದೇ ಕಾರಣಕ್ಕೂ 30 ಅಡಿಗಿಂತ ತೋಟ ಮಾಡೋರು 30 ಅಡಿಗಿಂತ ಕಡಿಮೆ ಹಾಕೋಕ್ಕೆ ಹೋಗ್ಬೇಡ್ರಿ.
ಯಾಕಂದರೆ ಒಂದೊಂದು ಗರಿನೇ 15 ಅಡಿ 16 ಅಡಿ 18 ಅಡಿವರೆಗೂ ಬರುತ್ತೆ. ಈ ಕಡೆ 16 ಅಡಿ 18 ಅಡಿ, ಆ ಕಡೆ 16 ಅಡಿ 18 ಅಡಿ ಅಂದರೆ ಒಂದು ತೆಂಗಿನ ಮರಕ್ಕೆ ಹೆಚ್ಚು ಕಮ್ಮಿ 1 ಗುಂಟೆ ಜಾಗ ಬೇಕಾಗುತ್ತೆ. ಅದಕ್ಕೋಸ್ಕರ 1 ಗುಂಟೆಗೆ ಒಂದು ಮರ ಅನ್ನೋ ಥರ ಕ್ಯಾಲ್ಕುಲೇಷನ್ ಇದೆ. ತೆಂಗು 1 ಎಕರೆಗೆ 40 ತೆಂಗಿನ ಮರ ಕೂರಬೇಕು. ಆ್ಯಕ್ಚುಲಾಗಿ 45 ಕೂತ್ರೂ ಓಕೆ, ಏನು ತೊಂದರೆ ಇಲ್ಲ. ಆಮೇಲೆ ನೀವು ಇಲ್ಲಿ ತೆಂಗಿನ ಮರನ ಇಲ್ಲಿ ಏನಿದೆಯಲ್ಲ 2 ಅಡಿ ಇದೆ ಗ್ಯಾಪು. ನೋಡಿ, ಈ ಮರನೇ ತೋರಿಸ್ತೀನಿ, ಅಷ್ಟು ದೂರದ ಬೇಡ. ಇಲ್ಲಿ 2 ಅಡಿ 2.5 ಅಡಿ ಗ್ಯಾಪ್ ಇದೆ ನಮ್ಮ ಬಾರ್ಡ್ರಿಂದ. ಇದು ನಮ್ಮ ಬೇಲಿ. ಇದು ಏನಂದರೆ ಇಲ್ಲಿದ್ದರೆ ನಾಳೆ ತೆಂಗಿನ ಮರ ಮೇಲೆ ಹೋಗುತ್ತೆ. ಹೆಚ್ಚು ಕಮ್ಮಿ ಒಂಚೂರು ಈ ಕಡೆ ವಾಲಿ ಇವ್ರ ಜಮೀನಲ್ಲಿ ಕಾಯಿ ಬೀಳಲ್ಲ. ಇಲ್ಲಾದರೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆ ಪಕ್ಕಕ್ಕೆ ವಾಲಿ ಕಾಯಿ ಆ ಕಡೆ ಈ ಪಕ್ಕದ ಜಮೀನಲ್ಲಿ ಬೀಳ್ಬೋದು. ಅದಕ್ಕೋಸ್ಕರ ಇನ್ನೂ ಒಳಗಡೆನೇ ಹಚ್ಕೊಳ್ಳೋದು ಬೆಟ್ರು. ನಾವು ಕಬ್ಬಿರೋಕ್ಕೋಸ್ಕರ ನಮ್ಮ ತಂದೆ ಸ್ವಲ್ಪ ಅರ್ಜೆಂಟ್ ಮಾಡಿದರು. ಇರಲಿ ಬಿಡಿ, ಏನು ತೊಂದರೆ ಇಲ್ಲ, ಇದು ನಮ್ಮ ರಿಲೇಷನ್ದೇ ಜಮೀನು, ಆ ರೀತಿ ಏನು ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ 25 ಅಡಿ ಹಚ್ಚಿರೋದ್ರಿಂದ ಹೆಚ್ಚಾಗಿ 98% ಗಿಡ ಯಾವುದೇ ಕಾರಣಕ್ಕೂ ಈ ಕಡೆನೂ ವಾಲಲ್ಲ, ಸ್ಟ್ರೈಟಾಗಿ ಹೋಗುತ್ತೆ. ಒಂದು ಗಿಡದ ಗರಿ ಇನ್ನೊಂದು ಗಿಡದ ಗರಿ ಟಚ್ ಆದರೆ ವಾಲೋ ಚಾನ್ಸಸ್ ಇರುತ್ತೆ. ಅಂದರೆ ಅದರ ನೆರಳು ಇದ್ರ ಮೇಲೆ ಬೀಳೋದು, ಇದ್ರ ನೆರಳು ಅದ್ರ ಮೇಲೆ ಬೀಳೋದ್ರಿಂದ ವಾಲೋ ಚಾನ್ಸಸ್ ಇರುತ್ತೆ. ಬಟ್ ಈ ಡಿಸ್ಟೆನ್ಸ್ ಕೊಟ್ಟಿದ್ದೀವಲ್ಲ, ನಮ್ಮ ತೋಟದಲ್ಲಿ ನಾನು ಹಳೆಯ ವೀಡಿಯೋದಲ್ಲಿ ಒಂದು ಹಾಕಿದ್ದೀನಿ ನೋಡಿ. ಆ ವಿಡಿಯೋದಲ್ಲಿ 10 ಅಡಿ ಒಂದೊಂದಿದೆ. ಅದು ಎಲ್ಲ ಮರಗಳು ಈ ಕಡೆ ವಾಲ್ಕೊಂಡಿದೆ. ಕಂಪ್ಲೀಟಾಗಿ ನಾನು ವೀಡಿಯೋನೇ ಮಾಡಿದ್ದೀನಿ ನೋಡಿ ಅದನ್ನು. ಇದರಲ್ಲಿ ಆ ಥರ ಆಗೋಲ್ಲ. ಇದ್ರದ್ದು ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೀವು ಈ ಕಡೆ ಒಳಗಡೆ ಹಚ್ಕೊಳ್ಳೋದ್ರಿಂದ ಈ ಕಡೆ ದಾರಿನೇ ನಮಗೆ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ನಾವು ಫ್ರೀಯಾಗಿ ಅಡ್ಡಾಡ್ಬೋದು. ಈ ರೀತಿ ಹಚ್ಕೊಳ್ಳೋದ್ರಿಂದ ನಾಳೆ ಗರಿಗಳು ದೊಡ್ಡಾದ್ಮೇಲೆ ಇಲ್ಲಿ ಅಡ್ಡಾಡೋದು ಕಷ್ಟ ಆಗುತ್ತೆ. ಆ ಕಡೆ ಓಕೆ, ಆ ಕಡೆ ಅವರು ಪಕ್ಕದ ಜಮೀನವ್ರು ಉಳುಮೆ ಮಾಡುವಾಗ ಅದು ಇದಾಗಿ ತೆಂಗಿನ ಗರಿಗಳು ಅವ್ರಿಗೂ ಡಿಸ್ಟರ್ಬ್ ಆಗಿ ಸ್ವಲ್ಪ ಏನೋ ಅವರು ಕಟ್ ಆ್ಯಕ್ಚುಲಾಗಿ ಇದು ಗರಿ ಕಟ್ ಮಾಡಿ ಹಂಗೆ ಹಿಂಗೆ ಅಂತ ಮಾತು ಬರಬಾರ್ದು. ಮಾತು ಬಂದರೂ ಅದನ್ನು ನಾವು ಕಟ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಆ ರೀತಿ ನಾವು ಈ ರೀತಿ ಸೆಂಟ್ರಲ್ಲಿ ಅಂದರೆ ಒಂದು ಬಾರ್ಡ್ರಿಂದ ಒಂದು 8 ಅಡಿ 10 ಅಡಿ ಒಳಗಡೆ ನಾಟಿ ಮಾಡ್ಕೊಂಬಿಟ್ರೆ, 10 ಅಡಿ ನಾಟಿ ಮಾಡ್ಕೊಂಡ್ರಂತೂ ಬೆಸ್ಟು. ಈ ಕಡೆ ನಮಗೆ 10 ಅಡಿ ದಾರಿ ಸಿಕ್ಬಿಡುತ್ತೆ ನಮಗೆ ಓಡಾಡೋಕ್ಕೆ, ನಮ್ಮ ಟ್ರ್ಯಾಕ್ಟ್ರಿಗೆ ಎಲ್ಲದಕ್ಕೂ ನಮಗೆ ದಾರಿ ಸಿಕ್ಬಿಡುತ್ತೆ ಫ್ರೀಯಾಗಿ. ಒಂದು 6 ವರ್ಷ ಕಷ್ಟ ಆಗ್ಬೋದೇನಪ್ಪ ಟ್ರ್ಯಾಕ್ಟ್ರು ಅದು ಇದು ತೊಗೊಂಡೋಗೋಕ್ಕೆ. ಆಮೇಲೆ ಒನ್ಸ್ ಗಿಡ ಎಲ್ಲ ಹೈಟ್ ಹೋದ್ಮೇಲೆ ಟ್ರ್ಯಾಕ್ಟ್ರು ಫ್ರೀಯಾಗಿ ಮೂವ್ ಆಗ್ಬೋದು, ಏನೂ ತೊಂದರೆ ಆಗೋಲ್ಲ. ಆಮೇಲೆ ಇಲ್ಲಿ ಏನಪ್ಪ ಆವಾಗ ಆ ಕಡೆ ಎಲ್ಲ ಕಸ ಅದು ಎಲ್ಲ ಬೆಳ್ಕೊಳುತ್ತಲ್ಲ, ಒಂದು ಹಸು ಬಿಟ್ಟರೆ ಇಲ್ಲಿಂದ ಅಲ್ಲಿವರೆಗೂ ಆರಾಮ ಅಂದರೆ ಅದು ಕಸುಗೂ ಮೇವಾಗುತ್ತೆ, ಆರಾಮಾಗಿ ಮೇಯ್ಕೊಂಬಿಡುತ್ತದು. ಆ ರೀತಿ ಆ ದೃಷ್ಟಿಯಿಂದ ನೋಡೋದಾದರೆ ಅದು ಒಳ್ಳೆಯದು ಅಂತ ನನ್ನ ಭಾವನೆ. ಇದರಲ್ಲಿ ಏನಾದರೂ ಇನ್ನೂ ತಪ್ಪುಗಳಿದ್ದರೆ ನನಗೆ ಗೊತ್ತಿಲ್ಲ, ಎಲ್ಲನೂ ನನಗೆ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನಾನು ಇದಕ್ಕೆ ನ್ಯಾಚುರಲ್ಲಾಗಿ ನೋಡಿ, ಇದು ನಾನು ಬೇರೆಯವ್ರಿಗೆ ಬುದ್ಧಿ ಹೇಳ್ತಿದ್ದೀನಿ. ನನ್ನ ಜಮೀನೊಳಗಡೆ ಇಷ್ಟೊಂದು ಪ್ಲ್ಯಾಸ್ಟಿಕ್ ಬಿದ್ದಿದೆ. ಇದನ್ನೆಲ್ಲ ನಾನು ಆ್ಯಕ್ಚುಲಾಗಿ ಒಂದು ಕಡೆ ಹಾಕಿ ಇದು ಮಾಡಿದ್ದೆ. ಅದು ಗಾಳಿಗೆಲ್ಲ ಇದಾಗಿಬಿಟ್ಟಿದೆ. ಒಂದು ಸೈಡ್ ಹಾಕಿ ಇದನ್ನ ಎಲ್ಲ ಒಂದು ಕಡೆ ವೇಸ್ಟ್ ಪ್ರೊಸೆಸ್ ಮಾಡಬೇಕು. ಆಮೇಲೆ ಏನಪ್ಪ ಅಂದರೆ ಇಲ್ಲಿ 2 ತೆಂಗಿನ ಮರದ ಮಧ್ಯೆ ಒಂದೊಂದು ಈ ಕಡೆಯಿಂದ 8 ಅಡಿಗೆ, ಆ ಕಡೆಯಿಂದ ಒಂದು 8 ಅಡಿಗೆ ಒಂದೊಂದು ಬಾಳೆ ಅಥವಾ ಸೆಂಟ್ರಲ್ ಒಂದು ಬಾಳೆ ತರಬೇಕು ಅಂತ ನನ್ನ ಪ್ಲ್ಯಾನ್ ಇದೆ. ಗುಂಪು ಬಾಳೆ ಮಾಡಬೇಕು ಅಂತ. ಈ ಸಸಿಯಿಂದ ಮತ್ತು ಈ ಸಸಿಯಿಂದ ನೋಡಿ 25 ಅಡಿ ಗ್ಯಾಪ್ ಇದೆ. 2 ಹಚ್ಕೊಂಡ್ರೂ ಓಕೆ. ಒಂದೊಂದು ಬಾಳೆ ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ನಮ್ಮದು ನಾಟಿ ಬಾಳೆ ಇಲ್ಲಿ ಲೋಕಲ್ ನಾರ್ತ್ ಕರ್ನಾಟಕ ಜವಾರಿ ರಾಜಾಪುರಿ ಬಾಳೆ ಅಂತ ಬರುತ್ತೆ, ಅದನ್ನ ಹಾಕಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ತರ್ತೀನಿ ಕೆಲವೇ ದಿನಗಳಲ್ಲೇ ತಂದು ಅದನ್ನ ನಾಟಿ ಮಾಡಿ ಅದರದ್ದು ವೀಡಿಯೋ ಹಾಕ್ತೀನಿ. ಎಲ್ಲ ಅಪ್ಡೇಟ್ಸ್ಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾಯಿದ್ದೀನಿ. ಕಬ್ಬು ನೋಡಿ, ಕಬ್ಬು ಸಹ ಈ ಥರ ಬಂದಿದೆ. ಇನ್ನೂ ಒಂದು 4 ತಿಂಗಳು ಟೈಮ್ ಇದೆ. ಒಂದು 16, 18, 20 ಗಣಿಕೆ ಇದೆ.
ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ. ಈ ವರ್ಷ ಮಳೆ ಆಗಲಿಲ್ಲ, ಮಳೆ ಆದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಷ್ಟಾದರೂ ಚೆನ್ನಾಗಿ ಬಂದಿದೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಂಗು, ಬಾಳೆ, ಕಬ್ಬು, ಈ ತೋಟಗಾರಿಕೆ ಬೆಳೆಗಳನ್ನ ಬಗ್ಗೆ ನಾನು ನ್ಯಾಚುರಲ್ಲಾಗಿ ಇದಕ್ಕೆ ಏನೇನು ಗೊಬ್ಬರ ಹಾಕ್ತೀನಿ, ಯಾವುದೇ ಕೆಮಿಕಲ್ ಬಳಸ್ತೇನೆ, ಇವಕ್ಕೆ ಏನೇನು ಇವುಗಳನ್ನ ಹೇಗೆ ಬೆಳೆಸ್ತೀನಿ ಅನ್ನೋ ವಿಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದ.